ನಾವು ಸದಾ ಸಂತೋಷವಾಗಿರಬೇಕು ಅನ್ನೋದೇ ಎಲ್ಲರ ಪರಮ ಗುರಿ. ನಾವು ಮಂತ್ರದಲ್ಲಿ ಹೇಳಿದ ಹಾಗೆ ನಾನು ತೃಪ್ತಿಯಾಗಿದ್ದೀನಿ, ಆತ್ಮದ ಸ್ವರೂಪ ಅದು, ನಾನು ಸಂತೋಷವಾಗಿದ್ದೀನಿ, ಆನಂದ ಸ್ವರೂಪ ನಾನು ಶಕ್ತಿಶಾಲಿ ಆತ್ಮಸ್ವರೂಪ. ಇದನ್ನು ಆ ಮಂತ್ರದಲ್ಲಿ ಕೇಳಕ್ಕೂ ಚೆನ್ನ ವರ್ಡ್ಸ್ನಲ್ಲಿ ಕೇಳ್ತಾ ಇದ್ರೆ ಖುಷಿ ಆಗುತ್ತೆ, ಆ ಮೊಮೆಂಟಲ್ಲಿ ಫೀಲ್ ಆಗುತ್ತೆ ಅಷ್ಟೇ. ಇದನ್ನು ನಾನು ಸಂತೋಷ ನನ್ನ ಸ್ವರೂಪ, ಆನಂದ ನನ್ನ ಸ್ವರೂಪ ಅಂದಾಗ ಇದನ್ನು ಯಾವ ರೀತಿ ಹೇಳೋದನ್ನು ಇದ್ದು ಆನಂದಿಸೋದು, ಇದ್ದು ಅನುಭವಿಸೋದು, ಹೌ ಟು ಬಿಕಮ್ ದಟ್ ಬೀಯಿಂಗ್ ಹ್ಯಾಪಿ, ಆ ಸ್ಥಿತಿಯಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ಇರೋದು ಹೇಗೆ, ಇದಕ್ಕೆ 3 ಸ್ಟೆಪ್ ಗಮನಿಸಬೇಕಾಗತ್ತೆ. ಇದುವರೆಗೂ ನಾವೇನು ಅಂದ್ಕೊಂಡಿದ್ವಿ, ವಸ್ತು ಸಿಕ್ಕಿದ್ರೆ ಖುಷಿ ಆಗುತ್ತೆ, ನಾನು ವಸ್ತುನ ಸಂಗ್ರಹ ಮಾಡಬೇಕು, ಕೆಲವು ವಿಷಯಗಳು ಖುಷಿ ಕೊಡುತ್ತೆ, ಅದನ್ನು ಸಂಗ್ರಹ ಮಾಡಬೇಕು, ತಿಳ್ಕೋಬೇಕು. ಕೆಲವು ವ್ಯಕ್ತಿಗಳು ಖುಷಿ ಕೊಡ್ತಾರೆ, ಅವ್ರ ಜೊತೆ ಇರಬೇಕು. ಕೆಲವು ಸಂಬಂಧದಲ್ಲಿ ಖುಷಿ ಇದೆ, ಅವ್ರ ಜೊತೆ ಇರಬೇಕು, ಅದಕ್ಕೆ ಆ ಸಂಬಂಧ ಬೇಕು. ಕೆಲವು ವಿಚಾರಗಳು ಖುಷಿ ಕೊಡುತ್ತೆ, ಅದನ್ನು ಮಾಡ್ತಾ ಮಾಡ್ತಾ ಖುಷಿ ಪಡ್ತಾ ಇದೆ. ಅದು ಸಿಕ್ಕದೇ ಇದ್ದಾಗ ಅಥವಾ ಒಂದು ಸ್ವಲ್ಪ ಹೊತ್ತಿರೋದು ಹೊಟ್ಟೋಗೋದು, ಆಮೇಲೆ ಅದರಲ್ಲಿ ಅನಾಸಕ್ತಿ, ಮತ್ತೆ ಇನ್ನೊಂದು, ಹೀಗೆ ನಮ್ಮ ಅನ್ವೇಷಣೆ ನಡೀತಾ ಇದ್ದರೆ ಈ ಸಚ್ಚಿದಾನಂದ ಸ್ವರೂಪ ಯಾವಾಗ ಅನುಭವಕ್ಕೆ ಬರುತ್ತೆ? ಈ ಪ್ರಾಸೆಸ್ ಆಗಬೇಕು. ನಮಗೆ ವಸ್ತು ಹಿಂದೆ ಬೀಳಬೇಕು, ವ್ಯಕ್ತಿ ಹಿಂದೆ ಬೀಳಬೇಕು, ವಿಚಾರಗಳನ್ನು ಸಂಗ್ರಹಿಸಬೇಕು, ಸ್ವಲ್ಪ ಖುಷಿ ಪಡಬೇಕು, ಆಮೇಲೆ ಅದು ಕಿತ್ತೋಗ್ಬೇಕು, ಆಮೇಲೆ ಖಾಲಿ ಆಗಬೇಕು, ಆಮೇಲೆ ತಾನೇ ಗೊತ್ತಾಗೋದು ಇದಲ್ಲ ಅಂತ. ಪ್ರಾಸೆಸ್ನಲ್ಲಿ ಯಾವುದು ನಿಜವಾದ ಸಂತೋಷ ಅಲ್ಲ ಅಂತ ಗೊತ್ತಾಗೋಕ್ಕೂ ವಿ ಹ್ಯಾವ್ ಟು ಗೋ ಥ್ರೂ ದಿ ಪ್ರಾಸೆಸ್. ಎರಡನೇದು ರಿಲೇಶನ್ಶಿಪ್, ಸಂಬಂಧಗಳು ನಮ್ಗೆ ಖುಷಿ ಯಾವಾಗ ಕೊಡುತ್ತೆ ಅಂದರೆ ಅವರು ಖುಷಿ ಪಡಿಸ್ಬೇಕು, ನಾವು ಇದನ್ನೆಲ್ಲ ಕೊಟ್ಟು ನಮ್ಗೆ ಅವ್ರು ಖುಷಿ ಪಡಿಸ್ಬೇಕು. ಗಿವ್ ಅಂಡ್ ಟೇಕ್ ಪಾಲಿಸಿ, ಹಾಗೆ ಸಂಬಂಧ ಶುರುವಾಗೋದು. ಅವರೇನು ಕೊಡ್ತಾರೆ, ನಾನೇನು ಕೊಡಲಿ, ನನಗೇನು ಸಿಗುತ್ತೆ, ನಾನು ಇದು ಕೊಟ್ಟರೆ, ಈ ರೀತಿ ನಡೀತಾ ಇರುತ್ತೆ ಸಂಬಂಧಗಳು. ಆಮೇಲೆ ನೀವು ಎಷ್ಟು ಮಾಡಿದ್ರೂ ತೃಪ್ತಿ ಇಲ್ಲ, ಅವ್ರು ಎಷ್ಟು ಮಾಡಿದ್ರು ನಮಗೆ ತೃಪ್ತಿ ಇಲ್ಲ, ಆಮೇಲೆ ಸಂಬಂಧದಲ್ಲಿ ಒಂದು ಬಿರುಕು. ಇಲ್ಲಿ ಕೂಡ ನಮಗೆ ಪ್ರಾಸೆಸ್ನಲ್ಲಿ ಹೋಗಿ ರಿಯಲೈಸ್ ಆಗಿ ಇಸ್ಕೊಡೋದಲ್ಲ, ಎಕ್ಸ್ಪೆಕ್ಟ್ ಮಾಡೋದಲ್ಲ, ಅವ್ರು ಕೊಡೋದಲ್ಲ, ಅವ್ರು ಕೊಡಲ್ಲ, ಕೊಟ್ಟಿದ್ದು ನಮ್ಗೆ ಸಾಲಲ್ಲ, ನಾವು ಕೊಟ್ಟಿದ್ದ ಎಷ್ಟೇ ಕೊಟ್ಟರು ಅವ್ರಿಗೆ ಕೋಪನೇ, ಸಮಾಧಾನ ಆಗಲ್ಲ, ತೃಪ್ತಿ ಇದ್ದೇ ಇರುತ್ತೆ. ಅದು ನಮಗೆ ಗೊತ್ತಾಗಬೇಕಾದ್ರೆ ವಿ ಹ್ಯಾವ್ ಟು ಗೋ ಥ್ರೂ ದೋಸ್ ಸಂಬಂಧ. ಆವಾಗ ನಮಗೆ ಗೊತ್ತಾಗುತ್ತೆ ಇದು ಓನ್ಲಿ ಗಿವಿಂಗ್, ಕೀಪ್ ಗಿವಿಂಗ್ ಅಂತ. ನಾನು ಇರೋದು ವಸ್ತುವಿನಲ್ಲಿಲ್ಲ, ಎಲ್ಲೂ ಸಿಗಲ್ಲ ಅನ್ನೋದು ಅನುಭವಿಸಿ, ಮತ್ತೆ ಕೊಟ್ಟು ತಗೊಳ್ಳೋದು ಮಾಡಿ ಅದನ್ನು ನಿಲ್ಲಿಸಿ ಬರೀ ಕೊಡ್ತಾನೇ ಇರೋದು ಅಂತ ಗೊತ್ತಾಗಿ, ಸೆಕೆಂಡ್ ಸ್ಟೇಜಲ್ಲಿ ಸಂಬಂಧ ಆದಮೇಲೆ ಸೇವೆ. ನಾವು ಆ ಸೇವೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಇದೆರಡನ್ನು ಸರಿ ಮಾಡ್ಕೊಳ್ಳೋಕೆ ಏನು ಮಾಡ್ತೀವಿ, ಇಲ್ಲ ಕೊಡ್ತಾ ಇರೋದು, ಐ ವಾಂಟ್ ಟು ಕೀಪ್ ಗಿವಿಂಗ್ನಲ್ಲಿ ಏನೋ ಶಕ್ತಿ ಇದೆ. ಅದರಿಂದ ಹಿಂದಿನವ್ರು ಹೇಳಿದ್ದಾರೆ, ಕೊಡೋದು ಅಂದರೆ ಸೇವೆ. ನಾನು ಸೇವೆ ಮಾಡ್ತೀನಿ. ಸೇವೆ ಮಾಡೋಕ್ಕೆ ಶುರು ಮಾಡಿದಾಗಲ ಕೊಡ್ತಾ ಕೊಡೋದು, ಅಲ್ಲಿ ಏನಾಗುತ್ತೆ, ನಮಗೆ ಒಂದು ಬ್ಯಾಟ್ರಿ ಚಾರ್ಜ್ ಆಗೋಕ್ಕೆ ಶುರು ಆಗುತ್ತೆ. ಕೊಡ್ತಾ ಸಿಗ್ತಾ ಇದೆ, ಬರ್ತಾ ಇದೆ. ಆದರೂ ಅದರಲ್ಲೂ ಕೂಡ ಒಂದು ಪ್ರಾಸೆಸಿಂಗ್ ಇದೆ. ಅದು ಮಾಡುವಾಗ, ಸೇವೆ ಮಾಡ್ತಾ ಇರುವಾಗ ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ತೀರಾ, ಚೆನ್ನಾಗಿ ಪ್ರಾರಂಭದಲ್ಲಿ ಖುಷಿಯಿಂದ ಮಾಡ್ತಿರ್ತೀರಾ. ಅದರಲ್ಲಿ ವಸ್ತು ಸಂಗ್ರಹಕ್ಕಿಂತ ಖುಷಿ ಇದೆ, ವ್ಯಕ್ತಿ ಜೊತೆಗೆ ಇರೋಕ್ಕಿಂತ ಖುಷಿ ಇದೆ. ಆದರೆ ಮಾಡ್ತಾ ಗ್ರ್ಯಾಟಿಟ್ಯೂಡ್ ಇಲ್ಲ ಯಾರಿಗೂ, ಒಂದು ಥ್ಯಾಂಕ್ಸ್ ಹೇಳಲ್ಲ ಯಾರಿಗೋಸ್ಕರ ಮಾಡಬೇಕು, ನಾನು ಯಾಕೆ ಮಾಡಬೇಕು, ನನಗೇನು ಗ್ರಾಚಾರ, ನಾನು ಯಾಕೆ ಮಾಡ್ತಾ ಇದ್ದೀನಿ, ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಮಾಡ್ತಾ ಸೇವೆ ಅಂತ ಶುರುವಾಗಿದ್ದು ಆಮೇಲೆ ಅದು ಕರ್ಮ ಆಗುತ್ತೆ, ಭಾರ ಆಗುತ್ತೆ, ಬೇಸರ ಆಗುತ್ತೆ, ಬೋರ್ ಆಗುತ್ತೆ. ಇದೇನಿದು, ನಾನು ಮಾಡೋದಕ್ಕೆ ನಾ ಇರೋದು, ಎಲ್ಲ ನನ್ನ ಹತ್ರ ಮಾಡಿಸ್ಕೊತಾ ಇದ್ದಾರೆ, ನಾನು ಮಾಡ್ತಾನೇ ಇದ್ದೀನಿ, ನಾನು ಮಾಡೋದೇ ನನ್ನ ಹಣೆ ಬರ ಆಗೋಯ್ತು, ಯಾರಿಗೂ ಒಂದು ಥ್ಯಾಂಕ್ಸ್ ಇಲ್ಲ, ಎಲ್ಲ ಒಂದು ಅಪ್ರಿಸಿಯೇಷನ್ ಇಲ್ಲ. ಇಲ್ಲಿ ನಾವು ಡೇಂಜರ್. ಈ ಪ್ರಾಸೆಸ್ನ ಸ್ಟಾಪ್ ಮಾಡಬೇಕು. ಪ್ರತಿಯೊಂದರಲ್ಲೂ ಕೂಡ
ವಸ್ತು ಸಂಗ್ರಹದಲ್ಲಿ ಇರ್ಬೋದು, ವ್ಯಕ್ತಿ ಜೊತೆ ಸಂಬಂಧ ಇರ್ಬೋದು, ಸೇವೆಯಲ್ಲಿ ಇರ್ಬೋದು. ಸೋ ಕಾಲ್ಡ್ ಸೇವೆ ನೀವೇನು ಮಾಡ್ತಿರೋ ಸೇವೆನೇ ಆಗೋಲ್ಲ, ಆಮೇಲೆ ಕರ್ಮನೇ ಆಗುತ್ತೆ, ಬಂಧನನೇ ಆಗುತ್ತೆ. ಇಲ್ಲಿ ಈ ಥರ ಗ್ರ್ಯಾಟಿಟ್ಯೂಡ್ ಸಿಗ್ತಾ ಇಲ್ಲ ನನಗೆ ಅಂತ ಎಕ್ಸ್ಪೆಕ್ಟೇಷನ್ ಯಾವಾಗ ಶುರು ಆಗುತ್ತೆ, ನನ್ನನ್ನು ಗಮನಿಸ್ತಾ ಇಲ್ಲ ಯಾರು, ನಾ ಮಾಡಿದ್ದಕ್ಕೆ ಸರಿಯಾದ ಫಲ ಸಿಗ್ತಾ ಇಲ್ಲ. ಇದಾದಾಗ ನಮಗೆ ಆಂತರಿಕ ಶಕ್ತಿ ಕಮ್ಮಿ ಆಗಿದೆ, ಆತ್ಮಬಲ ಹುಡುಕ್ತಾ ಇದೆ, ನನಗೆ ಕನೆಕ್ಷನ್ ತಪ್ಪಿದೆ, ಸೋರ್ಸ್ ಜೊತೆ ನಾನು ಕನೆಕ್ಟ್ ಮಾಡ್ತಾ ಇಲ್ಲ ಅನ್ನೋದು ಖಚಿತವಾಗುತ್ತೆ. ಈ 3 ಪ್ರಾಸೆಸ್ಸು ಒಬ್ಬ ಮನುಷ್ಯನಿಗೆ ಬೇಕು ಸತ್ಯ ತಿಳ್ಕೊಳ್ಳೋಕ್ಕೆ. ತನಗೆ ಈ ಅನುಭವಗಳು ಆಗಬೇಕು, ಆ ತೃಪ್ತಿ ಆಗಬೇಕು. ತೃಪ್ತಿ ಆಗಬಾರ್ದು ವ್ಯಕ್ತಿನಲ್ಲಿ, ಸಂಬಂಧದಿಂದ ನೋವು ಆಗಬೇಕು, ಸೇವೆಯಿಂದ ಅಪ್ರಿಸಿಯೇಷನ್ ಸಿಗಬಾರ್ದು, ಸಿಗಲ್ಲ ಅಂತ ಗೊತ್ತಾಗಬೇಕು. ಕೆಲವರು ಸೇವೆ ನಿಲ್ಲಿಸ್ತಾರೆ, ಮುಂದಿನ ಜನ್ಮಕ್ಕೆ ಯಾವತ್ತೋ ಅವ್ರಿಗೆ ಸಿಗುತ್ತೆ. ಕೆಲವರಿಗೆ ಅದು ಕನೆಕ್ಷನ್ ತಪ್ಪಿದೆ ಅಂತ ಗೊತ್ತಾಗುತ್ತೆ. ಆ ಆಂತರಿಕವಾಗಿ ಒಂದು ಕನೆಕ್ಷನ್ ಆಗಬೇಕು ಅಂತ ಗೊತ್ತಾಗುತ್ತೆ. ಇಲ್ಲದೆ ಇದ್ರೆ ನಾವು ವಸ್ತುಗಳು ಕೂಡ ಅದರ ಮೇಲೆ ವ್ಯಾಮೋಹ ಉಂಟಾಗುತ್ತೆ. ಆಮೇಲೆ ಅದು ಯಾರಿಗೂ ಕೊಡಲ್ಲ ನಾವು. ಎರಡನೇದು, ಜನಗಳಿಗಿಂತ ಮನುಷ್ಯರಿಗಿಂತ ಜೀವಂತವಾದ ವಸ್ತು, ಜೀವಂತವಾಗಿರೋಕ್ಕಿಂತ ಜೀವಂತ ಇಲ್ಲದೆ ಇರೋ ವಸ್ತುಗೆ ಜಾಸ್ತಿ ಬೆಲೆ ಕೊಟ್ಟವರಿದ್ದಾರೆ. ಹಣಕ್ಕೆ ಬೆಲೆ ಕೊಟ್ಟು ಪ್ರಾಣ ಕಳ್ಕೊಂಡವರಿದ್ದಾರೆ, ಆಸ್ತಿಗೆ ಬೆಲೆ ಕೊಟ್ಟು ಜನಗಳನ್ನ ಕೊಂದವರಿದ್ದಾರೆ. ಕೊನೆಗೆ ಆ ಥರ ಆಗ್ಬಿಡುತ್ತೆ, ಕೊಲೆ ಪಾತಕರಾಗ್ಬಿಡ್ತೀವಿ. ಸಂಬಂಧದಲ್ಲೂ ಅಷ್ಟೇನೆ, ನಾವು ಕೊಡಬೇಕು, ಅವ್ರು ತಗೋಬೇಕು, ಇದು ಸ್ಟಾರ್ಟ್ ಆದಾಗ ಇಲ್ಲೂ ಸಿಕ್ಕಾಕೊಳ್ತೀವಿ. ಎಷ್ಟೋ ಸತಿ ನಾವು ದುಃಖ ಪಡ್ತೀವಿ. ನಾನು ಇಷ್ಟು ಮಾಡಿದೆ, ಇಷ್ಟೊಂದು ಮಾಡ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ, ಅವ್ರಿಗೆ ನಮಗೇನೂ ಕೊಟ್ಟೇ ಇಲ್ಲ, ಅವರಿಂದ ನಮಗೇನೂ ಸಿಕ್ಕೇ ಇಲ್ಲ, ನನಗೆ ಗಮನಿಸಿಲ್ಲ, ನನಗೆ ಅಪ್ರಿಸಿಯೇಷನ್ ಸಿಕ್ಕಿಲ್ಲ, ನನ್ನನ್ನು ಯಾರೂ ಗಮನಿಸಲ್ಲ, ನಾನು ಯಾರಿಗೂ ಬೇಡ ಆಗಿದ್ದೀನಿ ಅಂತ ಅಳ್ತಾ ಇರೋರಿದ್ದಾರೆ. ಎಲ್ಲ ಇರುತ್ತೆ, ಆದರೆ ಯಾಕೆಂದ್ರೆ ನನಗೆ ಬೇಕಾದವರು ನನಗೆ ಕೊಡ್ತಿಲ್ಲ. ಊರು ಜನ ಎಲ್ಲ ಪ್ರೀತಿ ಮಾಡ್ತಾರೆ, ಪ್ರಪಂಚದ ಜನ ಎಲ್ಲ ಪ್ರೀತಿ ಮಾಡ್ತಾರೆ, ಎಲ್ಲರೂ ನೀನು ಕೊಡಕ್ಕೆ ರೆಡಿ ಇದೆ. ಆದರೆ ನಿಮಗೆ ಇದರಲ್ಲಿ ಸಮಾಧಾನ ಇಲ್ಲ. ಅಷ್ಟು ಸಿಗ್ತಾ ಇದೆ, ವ್ಯವಹಾರ ಚೆನ್ನಾಗಿದೆ, ದುಡ್ಡು ಚೆನ್ನಾಗಿದೆ, ಅಲ್ಲ ಯಾರೋ ಒಬ್ರು ನಿನ್ನ ಸಂಬಂಧದಲ್ಲಿ ತಾಯಿನೋ ತಂದೆನೋ ಗಂಡನೋ ಮಕ್ಕಳು ನಿನ್ನ ಪ್ರೀತಿಸ್ತಾ ಇಲ್ಲ ಅಂದಾಗ ನಿನಗೆ ಸಾಯಕ್ಕೆ ರೆಡಿ ಆಗ್ಬಿಡ್ತೀಯ. ಪ್ರಾಣ ಕಳ್ಕೊಳ್ಳೋಕ್ಕೂ ಅಳ್ತಾ, ನನಗೇನು ಸಿಕ್ಕಿಲ್ಲ, ನನ್ನನ್ನು ನೆಗ್ಲೆಕ್ಟ್ ಮಾಡಿಬಿಟ್ರು, ನನ್ನನ್ನು ಗಮನಿಸ್ಲಿಲ್ಲ, ಯಾರೋ ಒಬ್ರು ಗಮನಿಸ್ಲಿಲ್ಲ ಅಂದರೆ ನಮಗೆ ಜೀವನನೇ ಬೇಡ ಆಗುತ್ತೆ. ಇಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು. ಕೊಡೋದು ಒಂದಿದೆಯಲ್ಲ, ಅಲ್ಲಿ ಸಿಗತ್ತೆ ಅನ್ನೋದು ಸೀಕ್ರೆಟ್ ತಿಳ್ಕೋಬೇಕು. ಯಾವಾಗ ನಾವು ಕೊಡ್ತಾ 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 ಅಂದರೆ ಕೊಡುವುದು ಕೂಡ ನಾನಲ್ಲ, ಇದು ಅದಕ್ಕೊಂದು ಈ ಪೊಸಿಷನ್ ಇದೆ. ಇದು ಹೀಗಂದಾಗ ಬರ್ತಾ ಇರುತ್ತೆ. ಪರಮಾತ್ಮನ ಕನೆಕ್ಟ್ ಮಾಡೋದು, ಮೆಡಿಟೇಷನ್ ಮಾಡೋದು, ಏಕಾಂತವಾಗಿ ನಮ್ಮನ್ನು ನೋಡ್ಕೊಳ್ಳೋದು, ಇದು ಬರ್ತಾ ಇರುತ್ತೆ. ಇದು ಬರ್ತಾ ಇರುತ್ತೆ. ಅವಾಗ ನಾವು ಕೊಡ್ತಾ ಇರ್ತೀವಿ. ಕೊಡ್ತಾ ಕೊಡ್ತಾ ಬರ್ತಾ ಬರ್ತಾ ಕೊಡ್ತಾ ಕೊಡ್ತಾ ಈ ಪೊಸಿಷನ್ ಇದೆಯಲ್ಲ ಬಹಳ ಮುಖ್ಯ. ಇದು ಗಿವಿಂಗ್, ಟೇಕಿಂಗ್, ಗಿವಿಂಗ್, ಟೇಕಿಂಗ್, ಗಿವಿಂಗ್ ಅಂದರೆ ಇಟ್ ಈಸ್ ಕಮಿಂಗ್ ಟು ಯು, ಇಟ್ ಈಸ್ ಕಮಿಂಗ್, ಯು ಆರ್ ಬಿಕಮ್ ಎ ಇನ್ಸ್ಟ್ರೂಮೆಂಟ್. ಕೊಡ್ತಾ ಇದೆಯಾ, ಇದು ಬ್ಯೂಟಿಫುಲ್ ಆಗಿ ಜನರೇಟ್ ಆಗ್ತಾ ಇರುತ್ತೆ ಎನರ್ಜಿ. ಯಾವಾಗ ನಾವು ಕೊಡ್ತೀವಿ, ಇಸ್ಕೊಳ್ತೀವಿ, ತಗೊಳ್ತೀವಿ, ಈ ಥರ ಇರುತ್ತೆ ನಮ್ಮ ಟ್ರಾನ್ಸಾಕ್ಷನ್ನಲ್ಲಿ ಕೊಡೋದು ತಗೊಳ್ಳೋದು ಅಂತ, ಇಲ್ಲಿ ಬತ್ತು ಹೋಗುತ್ತೆ, ಎನರ್ಜಿ ಇರೋಲ್ಲ. ನಾನು ಅದಕ್ಕೆ ಯಾವಾಗಲೂ ಒಂದು ಕಥೆ ಹೇಳ್ತಾ ಇರ್ತೀನಿ. ಇಂದ್ರ ಒಂದ್ಸತಿ ರಾಕ್ಷಸರನ್ನ, ದೇವತೆಗಳನ್ನ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿ ಒಂದ್ಸತಿ ಒಂದಿನ ಊಟಕ್ಕೆ ಕರೀತಾನೆ ಇಂದ್ರ. ರಾಕ್ಷಸರಿಗೆ ದೇವತೆಗಳಿಗೆ ಊಟಕ್ಕೆ ಕರೀತಾನೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಅವನಿಗೊಂದು ಪರೀಕ್ಷೆ ಇಟ್ಟಿರ್ತಾನೆ. ಅಂದರೆ ಇವರಿಗೆ ದೇವತೆಗಳಿಗೆ ಬೇಕಾದ ವಸ್ತುಗಳನ್ನು, ಒಳ್ಳೆ ಭೋಜನವನ್ನು ರೆಡಿ ಮಾಡಿ ಟೇಬಲ್ ಮೇಲೆ ದೊಡ್ಡ ಪಾತ್ರೆಯಲ್ಲಿ ಇಟ್ಟಿರ್ತಾನೆ. ಇವರಿಗೆ ಕೂಡ ಅವ್ರಿಗೆ ಏನು ಬೇಕೋ, ರಾಕ್ಷಸರಿಗೆ ಏನು ಬೇಕೋ ಅಂಥದನ್ನು ಎಲ್ಲ ರೆಡಿ ಮಾಡಿರ್ತಾನೆ. ಎಲ್ಲರೂ ಬರ್ತಾರೆ. ಇಂದ್ರ ಊಟಕ್ಕೆ ಕರೆದಾಗ ಬರದೇ ಇರ್ತಾರ. ಈ ಕಡೆ ದೇವತೆಗಳ ಗುಂಪು ಬಂತು, ರಾಕ್ಷಸರ ಗುಂಪು ಬಂತು. ಆಗ ಇಂದ್ರ ಹೇಳ್ತಾನೆ, ಇವತ್ತು ನಿಮಗೆ ಸಮಾರಂಭ, ಆದರೆ ಒಂದು ಕಂಡೀಷನ್ ಮೇಲೆ ನೀವು ಊಟ ಮಾಡಬೇಕು. ಇಲ್ಲಿ ಏನು ಅಂದರೆ, ನಿಮ್ಮ 2 ಕೈಯೂ ನಾನು ಸ್ಟಿಫ್ ಮಾಡಿಬಿಡ್ತೀನಿ. 2 ಕೈ ಎತ್ತೋ ಹಾಗಿಲ್ಲ, ಹಾಗೆ ನೀವು ಊಟ ಮಾಡಬೇಕು. ಕೈನ ಮಡಿಸೋ ಹಾಗಿಲ್ಲ, ಕೈ ಎಲ್ಲದು ಸ್ಟಿಫ್ ಆಗೋಯ್ತು, ಕೈ ಮಡಿಸೋ ಹಾಗಿಲ್ಲ. ಇವರು ಈ ಡೈನಿಂಗ್ ಹಾಲ್ಗೆ ಹೋದ್ರು, ಅವ್ರು ಆ ಡೈನಿಂಗ್ ಹಾಲ್ಗೆ ಹೋದ್ರು. ಆಯಿತು, ಸ್ವಲ್ಪ ಹೊತ್ತಾಯಿತು. ನೋಡ್ತಾನೆ, ರಾಕ್ಷಸರ ಕಡೆ ನಿಂತ್ಕೊಂಡು ನೋಡ್ತಾನೆ. ಇವರು ಬಾಯಿಯಿಂದ ತಿನ್ಬೇಕಲ್ಲ, ಕೈ ಸ್ಟಿಫ್ ಆಗೋಗಿದೆ. ಆ ಬಾಯಿ ಹಾಕೋದ್ರಲ್ಲಿ ಒಬ್ರಿಗೊಬ್ರಿಗೆ ಜಗಳ ಬಂದು, ನಾನೇ ತಿನ್ನಬೇಕು, ನಾನೇ ಮಾಡಬೇಕು, ನಾನೇ ತಿನ್ನಬೇಕು, ನನಗೆ ಜಾಸ್ತಿ ತಿನ್ನಬೇಕು, ಅಷ್ಟು ರುಚಿಯಾಗಿದೆ ಇದು, ಬೇರೆಯವ್ರಿಗೆ ಕೊಡದೆ ಈ ನಾಯಿಗಳು ಜಗಳ ಆಡುತ್ತಲ್ಲ ಒಂದು ಸಣ್ಣ ಮೂಳೆ ಚೂರಿಗೆ, ಆ ಥರ ಮೈ ಮೇಲೆ ಬಿದ್ದು ಹೋಳಾಡಿ ಏನು ತಿನ್ನಕ್ಕಾಗದೆ ಎಲ್ಲ ಚೆಲ್ಲಿ ರಂಪ ಆಗಿರುತ್ತೆ. ಆಮೇಲೆ ನಿಲ್ಲಿಸಿ, ಎಲ್ಲ ಬನ್ನಿ, ಆಯ್ತಲ್ಲ ಟೈಮು ನಿಮ್ಮದು, ಬನ್ನಿ, ನಿಮ್ಮ ಟಾಸ್ಕ್ ಮುಗೀತು. ಈ ಕಡೆ ನೋಡಿದ್ರೆ ಎಲ್ಲ ದೇವತೆಗಳು ಆರಾಮಾಗಿ ಖುಷಿಯಾಗಿ ನಕ್ಕೊಂಡು ಹೊಟ್ಟೆಗೆ ಸವರ್ಕೊಂಡು ತೃಪ್ತಿಯಾಗಿ ಊಟ ಮಾಡಿ ಬಂದಿದ್ದಾರೆ.
ಇದು ಹೆಂಗ್ ಸಾಧ್ಯ? ಇಬ್ಬರ ಕೈಯೂ ಸ್ಟಿಫ್ ಆಗಿತ್ತು. ಇವ್ರು ಯಾಕೆ ಇವ್ರು ಊಟ ಆಗಿದೆ, ಇವ್ರು ಮೋಸ ಆಗಿದೆ ಏನು ಅಂತ ರಾಕ್ಷಸರು ಗಲಾಟೆ ಮಾಡ್ತಾರೆ. ನೋಡಿ, ಇವರೆಲ್ಲ ಊಟ ಮಾಡ್ಕೊಂಡು ತೃಪ್ತಿಯಾಗಿ ಬಂದಿದ್ದಾರೆ, ನಮ್ಗೆ ಇಂಥ ಕಂಡೀಷನ್ ಆಗಿದೆ, ಅವ್ರಿಗೂ ಅದೇ ಕಂಡೀಷನ್ ಇತ್ತು. ಕೇಳಿ ಅವ್ರನ್ನ, ಅವ್ರು ಯಾವ ರೀತಿ ಊಟ ಮಾಡಿದ್ರು. ದೇವತೆಗಳ ಸ್ವಭಾವ, ದೈವಿಕ ಶಕ್ತಿ ಸ್ವಭಾವ ಕೊಡೋದು. ಕೊಡದೆ ಅವರು ತಿನ್ನಲ್ಲ, ಫಸ್ಟು ಕೊಡೋದು. ಅದರಿಂದ ಕೊಡಬೇಕಾದ್ರೆ ಕೈ ಸ್ಟ್ರೈಟ್ ಆಗಿತ್ತು, ತಿನ್ಬೇಕಾದ್ರೆ ಮಡಿಸ್ಬೇಕು, ಕೊಡ್ಬೇಕಾದ್ರೆ ಏನು ಸ್ಟ್ರೈಟ್ ಆಗಿದ್ರು ಪರವಾಗಿಲ್ಲ, ತಗೊಂಡ್ರು ಕೊಟ್ರು. ಇನ್ನೊಬ್ಬ ತಗೊಂಡ ಕೊಟ್ಟ, ಒಬ್ರಿಗೊಬ್ರು ತಿನ್ಸಿದ್ರು, ಎಲ್ಲರ ಹೊಟ್ಟೆನೂ ತುಂಬ್ತಲ್ವಾ. ಕೊಡೋದ್ರಿಂದ ನಮಗೆ ತುಂಬ ದೊಡ್ಡ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಕೊಡ್ತಾ ಇದ್ರೆ ಬರ್ತಾ ಇರುತ್ತೆ, ಖುಷಿ ಆಗ್ತಾ ಇರುತ್ತೆ, ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಇದು ನಾವು ನೋಡಬೇಕು. ಯಾತಕ್ಕೆ ಈ ಸಂತೋಷ, ಆನಂದ ಅನ್ನೋದು ನಮ್ಮಲ್ಲೇ ಕಂಡುಕೊಂಡಾಗ ಅದು ಕೊಡೋದು ಬರುತ್ತೆ. ಯಾಕೆ ಇಷ್ಟು ದಿನ ನಾವು ಮಾಡಲಿಲ್ಲ? ಯಾತಕ್ಕೆ? ಎಲ್ಲರಿಗೂ ಏನು ಬೇಕು ಹೇಳಿ? ಯಾತಕ್ಕೆ ಸಂತೋಷ ಬೇಕು? ಯಾರಾದರೂ ಅಪ್ರಿಸಿಯೇಷನ್ ಮಾಡಬೇಕು. ಯಾರಾದರೂ ಪರ್ಫಾರ್ಮರ್ ಇದ್ರೆ ಓಕೆ, ಇವು ನಾಟಕ ಮಾಡ್ತಿದ್ದಾನೆ, ಇವನು ವೇಷ ಹಾಕೊಂಡಿದ್ದಾನೆ, ಇವನು ಸ್ಟೇಜ್ ಮೇಲಿದ್ದಾನೆ, ಚಪ್ಪಾಳೆ ತಟ್ಟೋಣ ಅಂತ ತಟ್ಟಬಹುದು. ಯಾವ ಅನ್ನೋನ್ ಪರ್ಸನ್ ಚಪ್ಪಾಳೆ ತಟ್ಟಿದ್ರು ಅವನಿಗೆ ಖುಷಿ ಆಗುತ್ತೆ, ಜಾಸ್ತಿ ಜನ ತಟ್ಟಿದ್ರೆ ಖುಷಿ ಆಗುತ್ತೆ, ಜಾಸ್ತಿ ಜನ ಲೈಕ್ ಕೊಟ್ಟರೆ ಖುಷಿ ಆಗುತ್ತೆ. ಪರ್ಫಾರ್ಮರ್, ಬರೀ ಪರ್ಫಾರ್ಮರ್ ಅವನು ಸ್ಟೇಜ್ ಮೇಲೆ, ಜೀವನದಲ್ಲ. ಆದರೆ ಜೀವನದಲ್ಲಿ ಕೂಡ ಎಲ್ಲರೂ ಕೂಡ ಇದೇ ಥರ ನನಗೆ ಅಪ್ರಿಸಿಯೇಷನ್ ಬೇಕು, ಅದು ಇದ್ರೆ ಸಂತೋಷ. ಮೊದಲು ಅಕ್ಕಪಕ್ಕದಲ್ಲಿ ಅಪ್ರಿಸಿಯೇಷನು, ಮನೆಯವರಿಂದ ಅಪ್ರಿಸಿಯೇಷನ್ ಸಿಗ್ತಿತ್ತು. ಈಗ ಪ್ರಪಂಚ ಬೆಳೀತಾ ಇದೆ ಅಂದ್ರೇನು, ಟೆಕ್ನಾಲಜಿ ಬೆಳೀತಾ ಇದೆ, ಸೋಷಿಯಲ್ ಮೀಡಿಯಾ ಬೆಳೀತಾ ಇದೆ. ಅನ್ನೋನ್ ಪೀಪಲ್, ಯಾವುದೋ ಮೂಲೆಯಲ್ಲಿ ಇರೋರು, ಪರಿಚಯನೇ ಇಲ್ಲದೆ ಇರೋರು, ಅವರು ಲೈಕ್ ಹಾಕಿದ್ರೆ ನಮಗೆ ಖುಷಿ ಆಗುತ್ತೆ. ಅವ್ರಿಗೆ ಗೊತ್ತೇ ಇಲ್ಲ ನಮಗೆ. ಮೊದಲು ಇಷ್ಟು ಜನ, 4 ಜನ ಸಮಾಜದಲ್ಲಿ ಭವಿಷ್ಯದಲ್ಲಿ ಜೀವನ ಸಾರ್ಥಕ ಆಗ್ಬೋದು. ಇವಾಗ ಹಂಗಾಗಲ್ಲ. ಯಾರ್ದೋ ಅಪ್ರಿಸಿಯೇಷನ್ ಬೇಕು, ಯಾರ್ದೋ ಒಪಿನಿಯನ್ ಬೇಕು, ಯಾವಾಗಲೂ ಅದೇ ಬೇಕು. ಇಲ್ಲ, ನೀನು ಕೆಲಸ ಮಾಡ್ತಾ ಇದೆಯಾ, ಮಾಡ್ಕೊಂಡು ಹೋಗ್ತೀನಿ ನಾನು ಅಷ್ಟೇ, ಯಾರು ನೋಡಲಿ ಬಿಡಲಿ, ಅದು ಯಾವುದೂ ನನಗೆ ಸಂಬಂಧಪಟ್ಟಿಲ್ಲ ಅಂತ ಎಷ್ಟು ಜನ ನಿಜವಾಗ್ಲೂ ಪರ್ಫಾರ್ಮ್ ಮಾಡ್ತಿದ್ದಾರೆ ಜೀವನದ ನಿಜವಾದ ಪರ್ಫಾರ್ಮೆನ್ಸಲ್ಲಿ. ಇದನ್ನು ನಾವು ನೋಡಿಕೊಂಡಾಗ ನಮ್ಮಲ್ಲಿ ಗೊತ್ತಾಗುತ್ತೆ ಎಲ್ಲಿ ಚಾರ್ಜ್ ಆಗುತ್ತೆ ನಮ್ಮ ಎನರ್ಜಿ. ಕೊಡುವುದು ಅಂದರೆ ಏನು, ಇಸ್ಕೊಳ್ಳೋದು ಕೊಡೋದು ಒಟ್ಟಿಗೆ ಆಗೋದು ಅಂದರೆ ಏನು. ಕೊಡುವಾಗ ನಾವು ಏನನ್ನು ಕೊಡಬೇಕು? ಹಣ ಕೊಡೋದಲ್ಲ, ನಮ್ಮನ್ನೇ ಸಮರ್ಪಣೆ ಮಾಡಿಕೊಳ್ಬೇಕು. 100% ನಮ್ಮನ್ನು ಕೊಡಬೇಕು. ಇದು ನಮಗೆ ಪ್ರಾಕ್ಟಿಕಲ್ ಆಗಿ ಅನುಭವಕ್ಕೆ ಬರುತ್ತೆ. ಸೇವೆಗೆ ಹೆಚ್ಚು ಪ್ರಾಮುಖ್ಯತೆ, ಸಂಬಂಧದಲ್ಲೂ ಸೇವೆ, ವಸ್ತು ವಿಷಯ ವಿಚಾರಗಳಲ್ಲೂ ಸೇವೆ. ಆ ಸೇವೆ, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸ್ಪಿರಿಚುಯಾಲಿಟಿ.